ಪವರ್ ಇಲ್ಲ ಅಂತಲ್ಲ, ವೈಜ್ಞಾನಿಕವಾಗಿ ಮುಂದದ, ಬುದ್ಧಿವಂತ ಇರ್ತಾರೆ, ಎಲ್ಲ ಸರಿ. ಆದ್ರೆ ಯುದ್ಧಕ್ಕೆ ಬಂದ್ರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲ ಅನ್ನುವಂಥ ಅದು ಕನ್ಫರ್ಮೇಷನ್ ಆಗ್ಲಿಕ್ಕಂತದ್ರಿ. ಇದೆಲ್ಲ ಸಾಕಷ್ಟು ಹೇಳ್ಕೊಳ್ತಾ ಇದೆ ಅಮೇರಿಕ. ನಾನು ದಾಳಿ ಮಾಡ್ತೀನಿ, ಬೊಂಬಾರ್ಡ್ ಹಾಕ್ತೀನಿ, ಬೊಂಬರ್ 8 ನಂಬರ್ ಹಾಕ್ತೀನಿ, ಅದು ಹಾಕ್ತೀನಿ, ಇದು ಹಾಕ್ತೀನಿ ಎಲ್ಲ ಆಗ್ತಾಯಿದ್ದಾರೆ. ಪೆಟ್ರೋಲ್ ಮಿಸೈಲ್ಗಳನ್ನು ಬೀಸ್ತಾ ಇದ್ರು. ಏನು ಮಾಡಿದ್ರು ಜಪ್ಪಯ್ಯ ಅಂತ ಇಲ್ಲ ಇರಾನ್. ಅದಕ್ಕೆ ಒಂದೇ ಕಾರಣ ಅಲ್ಲ, ಸೈನ್ಯ ಒಂದೇ ಅಲ್ಲ. ಹೌದು, ಸೈನ್ಯ ಇಡೀ ದೇಶನ ಅಲ್ಲಿ ಸೈನ್ಯ ಜನ ಎಲ್ಲರೂ ಖಮೇನಿ ಆಗಿದ್ದಾರೆ, ಎಲ್ಲರೂ ಏನಪ್ಪ ಅಂದ್ರೆ ಲಾರಿ ಸೈನ್ಯ ಆಗಿದ್ದಾರೆ. ಅದ್ರಲ್ಲಿ ಎರಡು ಮಾತ್ರ ಇಲ್ಲ. ಆ ಎಲ್ಲ ಒಗ್ಗಟ್ಟಿನಿಂದ ಹೊಸ ವ್ಯವಸ್ಥೆಯಿಂದ ಒಂದು ದೊಡ್ಡ ಬಲಿಷ್ಠ ಶಕ್ತಿ ಅಂತ ಆಗಿದೆ. ಆದರೆ ಬಲಿಷ್ಠ ಶಕ್ತಿಗೆ ಜ್ಞಾನ, ತಿಳುವಳಿಕೆ, ಶಸ್ತ್ರಾಸ್ತ್ರ ಸಪ್ಲೈ ಮಾಡೋದು ಯಾರು? ಅಲ್ಲಿ ಮುಖ್ಯವಾಗಿರೋದನ್ನು ರಷ್ಯಾ ಮತ್ತು ಚೈನಾ. ಅದರಲ್ಲೂ ಚೈನಾದ ಇವತ್ತು ಹಿಡನ್ ಅಜೆಂಡಾ, ಅದು ಹಿಡನ್ ಒಂದು ಏನದಪ್ಪ ಅಂದ್ರೆ ಇದ್ರದ್ದು ಇಲ್ಲಿವರೆಗೆ ತಿಳಿಲಾರ್ದು ಚೈನಾದ್ದು ಅದು ಎಲ್ಲಿವರೆಗೆ ಬೆಳೆದಪ್ಪ ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ಅನ್ನೋದು ಇನ್ನೂ ಯಾರಿಗೂ ಐಡೆಂಟಿಫೈ ಮಾಡಲಿಕ್ಕೆ ಆಗಿಲ್ಲ. ಇವತ್ತು ಅದಕ್ಕೆ ಗೊತ್ತಾಗಿಬಿಟ್ಟದು ಚೈನಾಕ್ಕೆ ಅಮೇರಿಕಾದ ನಾ ಸೋಲಿಸಬಲ್ಲೆ ಅನ್ನುವಂಥದ್ದು. ಆ ಕಾರಣಕ್ಕೆ ತೈವಾನ್ ಮೇಲೆ ದಾಳಿ ಮಾಡಲಿಕ್ಕೆ ರೆಡಿ ಆಗ್ತಾಯಿದೆ. ಹೀಗಾಗಿ ಇದೆಲ್ಲ ಗೊತ್ತಾಗಿ ಇವತ್ತು ಅಮೇರಿಕ ಹಿಂದೆ ಸೇರ್ತಾ ಇದೆ. ಇದು ಗೊತ್ತಾಗಿ ಇವತ್ತು ನಮ್ಮ ನೆತನ್ಯಾಹು ಈ ಒಂದು ಬೆದರಿಕೆಯಿಂದ ಹಿಂದೆ ಸರಿದು ಹೋಗಿಬಿಟ್ರೆ ಹೇಗಾದ್ರೂ ಓಡಿ ಹೋಗ್ಬೇಕಪ್ಪ ಯುದ್ಧ ಬಿಟ್ಟು ಅಂತೇಳಿ ಇವತ್ತು ಟ್ರಂಪ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ದೊಡ್ಡದು ಮಾತನಾಡ್ತಾ ಇರ್ತಿರ್ಬೋದು, ಇಲ್ಲಂತಲ್ಲ. ಹಾರ್ಮೋಸ್ ಇವತ್ತು ನೋಡ್ರಿ, ಹಾರ್ಮೋಸ್ ನಮ್ಮದೇನು ಹಡಗುಗಳು ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಬೇರೆ ಕಡೆ ಹೋಗ್ತಾವೆ ಅಂತ ಹೇಳ್ತಾ ಇದ್ದಾರೆ. ಯಾರು ಬೇಕು ಅವ್ರು ಮಾಡ್ಕೊಡ್ತಾರೆ ಹಾದಿ ಅಂತಂದ್ರೆ ಸೋಲನ್ನು ಒಪ್ಕೊಂಡಂಗೆ ಆಯ್ತು ಅಂತ ಇಂಡೈರೆಕ್ಟಾಗಿ. ಯಾಕಂದರೆ ಮಿತ್ರ ರಾಷ್ಟ್ರಗಳು, ಅದರಲ್ಲೂ ನ್ಯಾಟೋ ಇವರಿಂದ ದೂರ ಸರಿಸಿದ ಕಾರಣ ಟ್ರಂಪನ ಅನಗತ್ಯ ಗ್ರೀನ್ಲ್ಯಾಂಡಲ್ಲಿ ಹಸ್ತಕ್ಷೇಪ ಮಾಡಿದರು, ಅನಗತ್ಯ ವೆನೆಜುಲಾ ಹಸ್ತಕ್ಷೇಪ ಮಾಡಿದರು, ಅನಗತ್ಯ ಇರಾನದಲ್ಲಿ ಹಸ್ತಕ್ಷೇಪ ಮಾಡಿದ್ರು. ಅನಗತ್ಯನ ತಾನು ಸೂಪರ್ ಪವರ್ ಇದ್ದೀನಿ ಅನ್ನೋದನ್ನು